ಸೊ ಇವತ್ತು ಎಕ್ಸ್ಟೀರಿಯರ್ 3ds ಮ್ಯಾಕ್ಸ್ ಹೇಗೆ ವರ್ಕ್ ಮಾಡೋದು ಅಂತ ನೋಡುವ. ಇದು ಫಸ್ಟಿಗೆ ಇವಾಗ ಆಟೋಕ್ಯಾಡಲ್ಲಿ ಫೈಲ್ ಇಂಪೋರ್ಟ್ ಮಾಡಬೇಕು. ಸೊ ಇದರಲ್ಲಿ ಇಂಪೋರ್ಟಲ್ಲಿ ಫೈಲ್ ಚೂಸ್ ಮಾಡಬೇಕು. ಸೊ ಈ ಥರ ಇಂಪೋರ್ಟ್ ಮಾಡಬೇಕು. ಸೊ ಇಂಪೋರ್ಟ್ ಮಾಡಿ ಇಲ್ಲಿ ಇನ್ಕಮಲ್ಲಿ ರೀಸ್ಕೇಲ್ ಇದ್ದರೆ ರೀಸ್ಕೇಲ್ ಚೂಸ್ ಮಾಡಿ. ಇವಾಗ ನಾವು ಇಂಚಸಲ್ಲಿ ಮಾಡಿದಲ್ವ, ಆಟೋಕ್ಯಾಡ್ ನಾರ್ಮಲ್ ಇಂಚಸಲ್ಲಿ ಇರ್ತದೆ. ಸೊ ಇಂಚ್ ಸೆಲೆಕ್ಟ್ ಮಾಡಬೇಕು. ಆಮೇಲೆ ಇಲ್ಲಿ ಎಂಟಿಟಿ ಎರಡೇ ಸೆಟ್ಟಿಂಗ್ಸ್ ಮಾಡಿ ಓಕೆ ಮಾಡಬೇಕು. ಎನಿ ಆಟೋಕ್ಯಾಡ್ ಫೈಲ್ ಇಂಪೋರ್ಟ್ ಮಾಡುವಾಗ ಇದೇ ಇರುತ್ತೆ. ಓಕೆ, ಸೊ ಇವಾಗ ನೋಡಿ ಪ್ಲ್ಯಾನ್ ಇಲ್ಲಿ ನೋಡ್ಬೋದು ಟಾಪಿಕ್. ಸೊ ಈ ಗ್ರಿಡ್ ತೆಗಿಬೇಕಂದ್ರೆ G ಎಂಟರ್. ಓಕೆ, ಆಮೇಲೆ F4 ಇದು ಫ್ರಂಟ್. ಇವಾಗ ಈಗ ಫ್ರಂಟ್ ಹೊತ್ತಿ ಈಗ ಮಿಸ್ ಆಗ್ತದೆ. ಸೊ Z ಎಂಟರ್ ಕೊಟ್ಟರೆ ಸಿಗ್ತದೆ. ಸೊ ಫ್ರಂಟ್ ಇಷ್ಟೇ ಸಿಗ್ತದೆ, ಒಂದು ಲೈನ್ ಕಾಣ್ತದೆ, ಯಾಕಂದರೆ ಅದು ಇವಾಗ ಹೊರಿಜಾಂಟಲ್ ಲೆವೆಲಲ್ಲಿ ಇದೆ. ಓಕೆ, ಆಮೇಲೆ ಬಾಟಮ್ P ಅಂದರೆ ಬಾಟಮ್ ಬರ್ತದೆ, G ಅಂದರೆ ನಿಮಗೆ ಗ್ರಿಡ್ ಬೀಳ್ತದೆ, Z ಮಿಸ್ ಆದರೆ, F ಫಾರ್ ಫ್ರಂಟ್, L ಫಾರ್ ಲೆಫ್ಟ್. ಓಕೆ, ಸೊ ನಮಗೆ ಇವಾಗ ಟಾಪ್ T ಎಂಟರ್ ಮಾಡಿ, Z ಎಂಟರ್. ಸೊ ಗ್ರಿಡ್ ತೆಗಿತೇನೆ, G ಎಂಟರ್. ಸೊ ದಿಸ್ ಈಸ್ ಅವರ್ ಪ್ಲ್ಯಾನ್. ಓಕೆ, ಸೊ ಇವಾಗ ನಾನು ಔಟರ್ ವಾಲ್ ಡಿಸೈನ್ ಮಾಡ್ತೇನೆ ಲೈನ್ ಕಮಾಂಡ್ ಯೂಸ್ ಮಾಡಿಕೊಂಡು. ಓಕೆ, ಫಸ್ಟಿಗೆ ನಾನು ಜಸ್ಟ್ ಲೈನ್ ಡ್ರಾ ಮಾಡ್ತೇನೆ. ವೇರ್ ಇಸ್ ಲೈನ್? ಸೊ ಲೈನ್ ಇದೆ ಅಲ್ವಾ. ಸೊ ಇಲ್ಲಿ ಒಂದು ಸೆಂಟ್ರಿಂದ ನಾನು ಚೂಸ್ ಮಾಡ್ತೇನೆ. ಸೊ ಇದು ಆಚೆಚೆ ಹೋಗೋದಕ್ಕೆ ಶಿಫ್ಟ್ ಒತ್ತಿದರೆ ಕರೆಕ್ಟ್ ಸ್ಟ್ರೈಟ್ ಲೈನ್ ಬರ್ತದೆ. ಓಕೆ, ಶಿಫ್ಟ್ ಒತ್ತುಕೊಂಡೆ ಈ ಥರ ಲೈನು ಎಳ್ಕೊಂಡು ಬರ್ತಾನೆ. ಇದು ಆ್ಯಕ್ಚುಲಿ ಇಲ್ಲಿ ವಾಲು ಇಲ್ಲಿ ಬರ್ತದಲ್ವ, ಮೇನ್ ಡೋರಿಗೆ ಬೇಕಲ್ವ, ಅದಕ್ಕೆ ಒಳಗಿನ ತಂದೆ ನಾನು ಈ ಥರ. ಈ ಥರ ತಂದು ಇಲ್ಲಿ ಜಾಯಿನ್ ಮಾಡಿದರೆ ಆಯಿತು. ಓಕೆ, ಸೊ ಇವಾಗ ಎನೇಬಲ್ ಇನ್ ರೆಂಡರ್, ಎನೇಬಲ್ ಇನ್ ವ್ಯೂ ಪೋರ್ಟು ಕೊಡಬೇಕು. ಓಕೆ, ಸೊ ಈ ಥರ ಬರ್ತದೆ. ಆನಂತರ ಇದು ರ್ಯಾಡಿಯಲ್ ರೌಂಡ್ ಬರ್ತದೆ, ರೆಕ್ಟ್ಯಾಂಗಲ್ ಚೂಸ್ ಮಾಡಬೇಕು. ರೆಕ್ಟ್ಯಾಂಗಲ್ ಚೂಸ್ ಮಾಡಿ ಇವಾಗ ರೆಕ್ಟ್ಯಾಂಗಲಲ್ಲಿ ಲೆಂತ್ ಎಷ್ಟಿದೆ. ಇವಾಗ ಇದು ಫಸ್ಟಿಗೆ ಫೌಂಡೇಶನ್ ಮಾಡ್ತೇನೆ. ಸೊ ಫೌಂಡೇಶನನ್ನು ನಾನು ಹೈಟ್ 18 ಇಂಚ್ ಇರ್ತದೆ. ಫೌಂಡೇಶನ್ ಇದು ಹೈಟ್ 18 ಇಂಚ್ ಕೊಟ್ಟೆ. ವಿಡ್ತ್ ಬಂದುಬಿಟ್ಟು 1 ಫೀಟ್ ಕೊಡ್ತೇನೆ. ಫೌಂಡೇಶನ್ ಸ್ವಲ್ಪ ದಪ್ಪ ಬೇಕಲ್ಲ, ಸೊ ವಿಡ್ತ್ ಸಿಕ್ತು. ಓಕೆನಾ? ಸೊ ಇದಿಷ್ಟು. ಸೊ ಇವಾಗ ಫ್ರಂಟ್ ನೀವು ನೋಡಿದರೆ ಈ ಥರ ಬರ್ತದೆ. ಸೊ ಇದನ್ನು ಆ ಲೈನ್ಗಿಂತ ಮೇಲೆ ಮೂವ್ ಮಾಡುವ. ಸೊ ಈ ಥರ. ಸೊ ಇವಾಗ ಮೂವ್ ಮಾಡಿದೆ ಹೀಗೆ Z ಎಂಟರ್. ಇಲ್ಲಿ ಮೂವ್ ಆಪ್ಷನ್ ಇದೆ, ಇಲ್ಲದ್ರೆ Z ಎಂಟರ್ ಕೊಟ್ಟರೆ ಮೂವ್ ಮಾಡ್ಬೋದು. ಇದನ್ನು ಮೇಲೆ ತಂದು ಲೈನ್ ಮೇಲೆ ಇಡ್ತೇನೆ ಹೀಗೆ. ಓಕೆನಾ? ನೆಕ್ಸ್ಟ್ ಇವಾಗ ಕಾಪಿ ಮಾಡಬೇಕಂದ್ರೆ ಸೇಮ್ ಮೂವ್ ಕಮಾಂಡ್ ಯೂಸ್ ಮಾಡಿ ಶಿಫ್ಟ್ ಒತ್ತಿ ಇದು ಮೇಲೆ ಹೇಳಿದ್ರೆ ಕಾಪಿ ಆಗುತ್ತೆ. ಕಾಪಿ ಇನ್ಸ್ಟೆನ್ಸ್ ಅಂದರೆ ಇದರಲ್ಲಿ ಕೆಳಗೆ ಚೇಂಜ್ ಮಾಡಿದರೆ ಮೇಲೆ ಚೇಂಜ್ ಆಗ್ತದೆ. ನನಗೆ ಕಾಪಿ ಸಾಕು. ಸೊ ಕಾಪಿ ಮಾಡ್ತಿದ್ದೇನೆ. ಕಾಪಿ ಆದಮೇಲೆ ಇವಾಗ ಇದನ್ನು ಎಡಿಟ್ ಮಾಡಬೇಕಲ್ವ. ಸೊ ಹೈಟ್ ಲೆಂತ್ ಇದೆಷ್ಟು, ಇವಾಗ 10-11 ಫೀಟು ಆ ಥರ ಕೊಡ್ಬೋದು. ಸೊ 10.5 ಫೀಟ್ ಕೊಡ್ತೇನೆ ನಾನು ಹೈಟ್. ಸಾರಿ, ಅದು ಇಂಚು ಬಿತ್ತು. 10.5 ಫೀಟ್. ಸೊ ಇದು ವಾಲ್ ಇದ್ದು ಹೈಟ್ ಇದಂತಂದು ಇದರ ಮೇಲೆ. ಆ್ಯಂಡ್ ಇದು ವಿಡ್ತ್ ಬಂದುಬಿಟ್ಟು 8 or 9 ಇಂಚ್, 8 ಇಂಚ್ ನೋಡ್ತೇನೆ. ಸೊ ಟಾಪ್ ವಿಡ್ತಿಂದ ನೋಡಿದರೆ ಟಾಪ್ ನೋಡಿ, ಇದು ವಾಲ್, ಇದು ಫೌಂಡೇಶನ್. ಓಕೆ, ಇದಿಷ್ಟ ಆಯಿತಾ? ಇನ್ನು ಈ ಎಲ್ಲೆಲ್ಲ ಕಿಟಕಿ ಇದೆ ಇದನ್ನು ಪ್ರೋ ಬೂಲಿಯನ್ ಯೂಸ್ ಮಾಡಿಕೊಂಡು ಫಸ್ಟಿಗೆ ಬಾಕ್ಸ್ ಕ್ರಿಯೇಟ್ ಮಾಡಿ ಮತ್ತು ಪ್ರೋ ಬೂಲಿಯನ್ ಯೂಸ್ ಮಾಡಿಕೊಂಡು ಸ್ಟಾರ್ಟ್ ಪಿಕ್ಕಿಂಗ್ ಮಾಡಿದರೆ ಎಲ್ಲ ಮಾಡ್ಕೊಂಡು ಹೋಗ್ಬೋದು.
ಇಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ. ಸೊ ನಾನು ಅದು ರೀಡ್ರಾ ಮಾಡ್ತಾಯಿದ್ದೇನೆ, ರಿಸ್ಕ್ ಬೇಡ ಅಂತ. ಸೊ ಇವಾಗ ಕಾಪಿ ಮಾಡಿ ಇಲ್ಲಿ ಇವಾಗ ಎಡಿಟ್ ಮಾಡಲಿಕ್ಕೆ ಎವ್ರಿ ಟೈಮ್ ಇದು ಸೆಕೆಂಡ್ ಮಾಡಿಫೈ ಆಪ್ಷನ್. ಸೊ ಎಡಿಟಲ್ಲಿ ಹೈಟ್ ನಾನು 10 ಫೀಟ್, ಆಮೇಲೆ ಬಿಡ್ತು 8 ಇಂಚ್. ಇದನ್ನು ಮೇಲೆ ಮೂವ್ ಮಾಡಿದ್ರ ಮೇಲೆ ಇಟ್ರಾಯ್ತು. ಸೊ ಇಲ್ಲಿಗೆ ಡ್ರಾ ಬರ್ತದೆ. ಸೊ ಇವಾಗ ಇದಕ್ಕೆ ಮೆಟೀರಿಯಲ್ಗಿಂತ ಫಸ್ಟಿಗೆ ನಾವು ಬೂಲಿಯನ್ ಯೂಸ್ ಮಾಡಿಕೊಂಡು ಕಿಟಕಿ ಪ್ರಿಪೇರ್ ಮಾಡುವ. ಸೊ ಇವಾಗ ಬಾಕ್ಸ್ ಫಸ್ಟ್ ಆಪ್ಷನಲ್ಲಿ ಬಾಕ್ಸ್ ಇದೆ ಅಲ್ವಾ. ಸೊ ಇವಾಗ ಈ ಮೂರಲ್ಲ ಈ 4 ಕಿಟಕಿ ಹೈಟು ಸೇಮ್ ಒಂದು ಮಾಡ್ತಾನೆ, ಆನಂತರ ಅದನ್ನು ಎಲ್ಲದಕ್ಕೆ ಅಪ್ಲೈ ಮಾಡ್ತೇನೆ. ಇದೊಂದು 5 ಫೀಟ್ ಇರ್ಬೋದಾ, ಬಿಡುತ್ತೆ 5 ಫೀಟ್. ಡಬ್ಲ್ಯೂ ಎಂಟರ್. 5 ಫೀಟ್ ಇದೆ. ಹೈಟ್ ಎಷ್ಟಿರ್ಬೋದು? ಹೈಟು ಕೂಡ ಐ ಥಿಂಕ್ 5 ಫೀಟ್ ಕೊಟ್ಟು ಮಾಡ್ತೇನೆ. ಇದಲ್ಲ, ಇದು ಹೈಟ್ ಅಲ್ಲ, ಇಷ್ಟಿರಲಿ. ಇಲ್ಲಿದೆ ಅಲ್ಲ ಹೈಟು, 5 ಫೀಟ್ ಕೊಟ್ಟರೆ ಫ್ರಂಟ್ ಎಲಿವೇಶನ್ ನೋಡಿ ಇಲ್ಲಿದೆ. ಇದನ್ನು ಆ್ಯಕ್ಚುಲಿ ನಾನು ಫ್ರಂಟ್ ಎಲಿವೇಶನ್ ಮಾಡಿದರೆ ಹೈಟ್ ಎಷ್ಟಿಗೆ ಕೊಡ್ಬೋದು ಅಂತ ಗೊತ್ತಾಗ್ತದೆ. ಸೊ ಇಲ್ಲಿ ಕೊಡಲಿಕ್ಕೆ ಆಗಲ್ಲ, ಅದಕ್ಕೆ ಫಸ್ಟಿಗೆ ಡೋರ್ ಹೈಟ್ ಡೋರ್ ಮಾಡಬೇಕು. ಫಸ್ಟಿಗೆ ಡೋರ್ ಮಾಡು. ಸೊ ಮೈನ್ ಡೋರ್ ಇಲ್ಲಿದೆ ಅಲ್ವಾ. ಲೆಟ್ಸ್ ಟು ಮೈನ್ ಡೋರ್. ಇದು ನನಗೆ ಆ್ಯಕ್ಚುಲಿ ಇದು ಕೆಳಗಿದು ಫೌಂಡೇಶನ್ ಏನಿದೆ ಕನ್ಫ್ಯೂಸ್ ಆಗ್ತದೆ. ಸೊ ಇದನ್ನು ಹೈಡ್ ಮಾಡ್ತೇನೆ, ಹೈಡ್ ಸೆಲೆಕ್ಷನ್. ಸೊ ಆವಾಗ ನನಗೇನು ಕನ್ಫ್ಯೂಸ್ ಆಗಲ್ಲ. ಆಮೇಲೆ ಇದನ್ನು ಕೂಡ ಇದು ಗ್ರೂಪ್ ಮಾಡಲಿಕ್ಕೆ ಮರ್ತೋಗಿದೆ ನನಗೆ. ಫಸ್ಟಿಗೆ ಆ್ಯಕ್ಚುಲಿ ಗ್ರೂಪ್ ಮಾಡಬೇಕು. ಪರವಾಗಿಲ್ಲ, ನಾನು ಇವಾಗ ಹೇಳ್ಕೊಡ್ತೇನೆ ನೋಡಿ. ಇದು ಹೈಡ್ ಮಾಡ್ತೇನೆ, ಹೈಡ್ ಸೆಲೆಕ್ಷನ್. ಇಷ್ಟಿದೆಲ್ಲ ಫಸ್ಟಿಗೆ ಇದನ್ನು ಗ್ರೂಪ್ ಮಾಡಬೇಕು. ಈ ಥರ ಸೆಲೆಕ್ಟ್ ಮಾಡಿ ಗ್ರೂಪ್. ಫಸ್ಟೇ ಮಿಸ್ ಆಯಿತು. ಗ್ರೂಪ್ ಈ ಥರ ಗ್ರೂಪ್ ಮಾಡಿದರೆ ನೋಡಿ ಇದೆಲ್ಲ ಒಮ್ಮೆಲೆ ಸೆಲೆಕ್ಟ್ ಆಗ್ತದೆ. ಸೊ ಇವಾಗ ನಾನು ಅನ್ಹೈಡ್ ಆಲ್ ಮಾಡ್ತೇನೆ. ನಂತರ ಇದನ್ನು ಹೈಡ್ ಮಾಡ್ತೇನೆ, ಹೈಡ್ ಸೆಲೆಕ್ಷನ್. ಇವಾಗ ಟಾಪ್ ವ್ಯೂಲಿ ನನಗೆ ಡೋರ್ ಮಾಡಲಿಕ್ಕೆ ಇದು ಬೇಕು, ಪ್ಲ್ಯಾನ್. ನಾನು ಹೈಡ್ ಆಲ್ ಮಾಡಿ ಖಾಲಿ ಕೆಳಗೆದು ಹೈಡ್ ಮಾಡ್ತೇನೆ, ಹೈಡ್ ಸೆಲೆಕ್ಷನ್. ಸೊ ಇವಾಗ ಡೋರ್ ಒಂದು ರಪ್ಪ ಮಾಡಿಬಿಡ್ತೇನೆ. ಡೋರ್ ಆ್ಯಕ್ಚುಲಿ 4 ಫೀಟ್. ಸೊ ಡೋರ್ ಇದೆ ಹೈಟ್ 7 ಫೀಟ್. ವಿಡ್ತ್ 4 ಫೀಟ್. ವಿಡ್ತ್ ಆಯಿತು. ಹೈಟ್ ನನ್ನ ಮೇಲೆ ಕೊಂಡೋಗಿ ತೆಗೆದುಕೊಂಡು ಇದರ ಮೇಲೆ ಇಡಬೇಕು ಹೀಗೆ. ಸೊ ಇವಾಗ ಡೋರ್ ಆಯ್ತಲ್ಲ. ಇವಾಗ ಇದ್ದ ಹೈಟನ್ನು
ಅದಕ್ಕೆ ಮ್ಯಾನೇಜ್ ಮಾಡಲಿಕ್ಕೆ ಆಗ್ತದೆ. ಇದೇನು ಸಮಥಿಂಗ್ ಇಸ್ ರಾಂಗ್ ಹಿಯರ್. ಓ ಇದು ಅದರೊಟ್ಟಿಗೆ ಇದಾಗಿದೆ, ಗ್ರೂಪ್ ಆಗಿದೆ. ಗ್ರೂಪ್ ಇದು ಗ್ರೂಪ್ ಏನು ಮಾಡೋಕ್ಕಾಗಲ್ಲ, ಇದರೊಟ್ಟಿಗೆ ಗ್ರೂಪ್ ಆಗಿದೆ, ಒಟ್ಟಿಗೆ ಗ್ರೂಪ್ ಆಗಿದೆ. ಪರವಾಗಿಲ್ಲ, ಇದು ಜಸ್ಟ್ ಪ್ರಾಕ್ಟೀಸ್ಗೆ ನಾನು ಬೇರೆ ಮಾಡ್ತೇನೆ. ಸೊ ಡೋರ್ ಕೊಡೋದು ಸಹ ಸೊ ಆ ಥರ ಡೋರ್ ಮಾಡಬೇಕು. ಡೋರ್ ಮಾಡೋದು ಗೊತ್ತಾಯ್ತಲ್ಲ ನಿಮಗೆ, ಇದೆ ಅಲ್ಲ. ಹೈಟ್ 7 feet ಕೊಂಡೋಗಿ ಇದರ ಮೇಲೆ ಇಡಬೇಕು. ಅನಂತರ ವಿಡ್ತ್ 4 feet ಈ ಥರ ಲೆಂತ್ ಒಂದು 2 feet ಕೊಡ್ತಾನೆ. ಅದು ಬೂಲಿಯನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಓಕೆನಾ. ಅದಾದ ನಂತರ ಇದೊಂದು ಪ್ರಾಕ್ಟೀಸ್ಗೆ ಅದು ಬಾಕ್ಸ್, ವಿಂಡೋ ಬಾಕ್ಸ್ ಮಿಸ್ ಆಯಿತು. ನಾನು ಇದಕ್ಕೆ ಮಾಡ್ತೇನೆ. ವಿಂಡೋ ಬಾಕ್ಸ್ ನೋಡಿ, ಈ ಥರ ತೆಗೆದ್ರೆ ಬಿಡುತ್ತೆ. ನಾನು ಇದು 5 feet ಇದೆ. ಆನಂತರ ಹೈಟ್ ಎಷ್ಟೇ, ಹೈಟ್ ಕೂಡ 5 feet ಇದೆ. ಇದು ಡೋರ್ ಲೆವೆಲ್ಗೆ ತರಬೇಕು, ಓಕೆನಾ. ಸೊ ಇದೊಂದು ಆಯಿತಾ. ಇದನ್ನ ಮೇಲೆ ಶಿಫ್ಟ್ ಎಂಟರ್ ತಂದು ಇಲ್ಲಿಗಿಟ್ರೆ ಆಯಿತು, ಓಕೆನಾ. ಸೊ ಇವಾಗ ಜಸ್ಟ್ ಇಮ್ಯಾಜಿನ್ ಎಲ್ಲ ನಿಮಗೆ ಕಿಟಕಿ ಡೋರ್ ಎಲ್ಲ ಆಗಿದೆ ಅಂತ. ಸೊ ಇದನ್ನು ಫಸ್ಟಿಗೆ ಚೂಸ್ ಮಾಡಿ ಗ್ರೂಪ್ ಮಾಡಿ. ಇಷ್ಟು ಚೂಸ್ ಆಯಿತಾ, ಚೂಸ್ ಆಗಿ ಗ್ರೂಪ್, ಓಕೆ. ಸೊ ಇವಾಗ ನಮ್ಮದು ವಾಲ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ, ಕನ್ವರ್ಟ್ ಟು ಪಾಲಿ, ಎಡಿಟೇಬಲ್ ಪಾಲಿ ಮಾಡಿ. ಇಲ್ಲಿ ಫಸ್ಟ್ ಆಪ್ಷನ್ ಬಂದು ಕಾಂಪೌಂಡ್ ಆಬ್ಜೆಕ್ಟ್ಸ್. ಅದಾದ ನಂತರ ಪ್ರೋಬೂಲಿಯನಲ್ಲಿ ಸ್ಟಾರ್ಟ್ ಪಿಕ್ಕಿಂಗ್ ಮಾಡಿ, ಜಸ್ಟ್ ಯಾವುದೋ ಒಂದು ಎಲ್ಲ ಸೆಲೆಕ್ಟ್ ಆಗ್ತದೆ, ಓಕೆನಾ. ಒಂದು ಚೂಸ್ ಮಾಡಿದರೆ ಪ್ರೋಬೂಲಿಯನ್, ಅಲ್ಲಿಗೆ ಬೂಲಿಯನ್ ಆಗಿದೆ ಅದು. ಇವಾಗ ನಾವು ಡಿಫಾಲ್ಟ್ ಶೇಡಲ್ಲಿ ನೋಡಿದರೆ ನೋಡಿ ಈ ಥರ. ದಿಸ್ ಇಸ್ ಹೌ ಕಿಟಕಿ ಪ್ರಿಪೇರ್ ಮಾಡೋದು, ಓಕೆನಾ. ಸೊ ಇಲ್ಲೊಂದು ಮಿಸ್ ಆಗಿದೆ. ಈ ಬಾಕ್ಸನ್ನು ನಾನು ಅನ್ಗ್ರೂಪ್ ಮಾಡಲಿಕ್ಕಾಗ್ತದ? ಅನ್ಗ್ರೂಪ್ ಆಯಿತು. ಅನ್ಗ್ರೂಪ್ ಮಾಡಿ, ಎಸ್. ಬಟ್ ಈ ಕೆಳಗೆಲ್ಲ ಅನ್ಗ್ರೂಪ್ ಆಯಿತು. ಬಟ್ ಅದನ್ನು ನೋಡುವ. ಹೈಡ್ ಸೆಲೆಕ್ಷನ್ ಮಾಡಿ, ಟಾಪ್ ವ್ಯೂ, ಗ್ರೂಪ್, ಎಸ್. ಗ್ರೂಪ್ ಆಯ್ತಲ್ಲ. ಅನ್ಹೈಡ್ ಆಲ್. ಸೊ ಇಲ್ಲಿ ಬಂತು. ಸೊ ಈ ಥರ ಕಿಟಕಿಯೆಲ್ಲ ಮಾಡ್ಬೋದು. ಆನಂತರ ಇಂಪೋರ್ಟ್ ಮಾಡಿ ಕಿಟಕಿಯನ್ನು ಇದಕ್ಕೆ ಹಾಕ್ಬೋದು, ಓಕೆ. ಸೊ ಈಗ ಡೌನ್ಲೋಡ್ ಮಾಡಲಿಕ್ಕೆ ಇಲ್ಲಿ ನಿಮಗೆ ಸಾಫ್ಟ್ವೇರ್ ಇದೆ. ಸೊ ಅಲ್ಲಿ ಡೋರು, ವಿಂಡೋ ಅದೆಲ್ಲ ಹಾಕಿ ಇದು ಡೌನ್ಲೋಡ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡಿ ಇಟ್ಕೊಳ್ಬೇಕು. ನಾನು ಆಲ್ರೆಡಿ ಎಕ್ಸ್ಟ್ರಾಕ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ಡೋರ್ ಅಥವಾ ವಿಂಡೋ ಹಾಕ್ತೇನೆ ನೋಡಿ. ಇಲ್ಲಿ ವಿಂಡೋ ಹೇಗೆ ಹಾಕೋದಂದರೆ, ಇಂಪೋರ್ಟ್ಗೆ ಹೋಗಿ ಮರ್ಜ್ ಆಪ್ಷನ್ ಹೋಗಬೇಕು. ಮರ್ಜ್ ಹೋಗಿ ಎಲ್ಲಿದೆ ನಿಮ್ಮದು ಫೈಲ್ ಅದನ್ನು ಓಪನ್ ಮಾಡಬೇಕು. ನಾನು ಫೈಲಲ್ಲಿ ಪ್ರಾಕ್ಟೀಸಲ್ಲಿ ಮೆಟೀರಿಯಲ್ಸಲ್ಲಿ ಇಟ್ಟಿದ್ದೇನೆ. ಈಗ ಡಬಲ್ ಡೋರು, ಇದೊಂದು ಡಬಲ್ ಡೋರು, ಓಕೆನಾ. ಸೊ ಇದನ್ನು ಓಕೆ ಮಾಡಿ, ಇದನ್ನು ಎಲ್ಲ ಸೆಲೆಕ್ಟ್ ಮಾಡಿ ಓಕೆ ಕೊಡಬೇಕು. ಇದನ್ನು ಕಟ್ ಮಾಡಿ. ಸೊ ಇವಾಗ ಬಂದಿರ್ತದೆ ಇಲ್ಲಿ ನೋಡಿ. ಸೊ ಇಲ್ಲಿ ಟಾಪ್ ವ್ಯೂ ಅಲ್ಲಿ ಅದನ್ನು ಮೂವ್ ಮಾಡೋಣ ಫಸ್ಟಿಗೆ.
ಏನಂತ ನೋಡೋಕ್ಕಿಂತ ಮುಂಚೆ ಫಸ್ಟಿಗೆ ಮೂವ್ ಮಾಡ್ತೇನೆ ಇಲ್ಲಿ. ಓಕೆ, ಸೊ ಇವಾಗ ನೋಡುವ. ಇದು ನೋಡಿ ಈ ಥರ ಡೋರ್ ಇದೆ, ಓಕೆನಾ. ಸೊ ನಾನು ಅದನ್ನು ರೊಟೇಟ್ ಮಾಡ್ತೇನೆ. ರೊಟೇಟ್ ಇ ಎಂಟರ್ ಇ ಮಾಡಿ, ಇದು ರಾಂಗ್ ಆಯಿತು. ಸೊ ಈ ಥರ ನೈಂಟಿ ಡಿಗ್ರಿ, ಓಕೆನಾ. ಅದ ನಂತರ ಡಬ್ಲ್ಯೂ ಇದನ್ನು ಸೀದಾ ತಂದು ಇಲ್ಲಿ ಹಾಕ್ತಾನೆ. ಬಟ್ ಇದು ನೋಡಿ, ಇದು ಇವಾಗ ಆ್ಯಕ್ಚುಲ್ ಲೆಂತ್ಗಿಂತ ಜಾಸ್ತಿ ಇದೆ. ಸೊ ಆರ್ ಸ್ಕೇಲ್ ಮಾಡಲಿಕ್ಕೆ ಆರ್ ಮಾಡಿ ಸ್ಕೇಲ್ ಮಾಡಿದರೆ ಆಯಿತು. ಅನಂತರ ಡಬ್ಲ್ಯೂ ಮಾಡಿ ಸೆಟ್ ಮಾಡಿದರೆ ಆಯಿತು. ಇದು ಲೈನ್ ಆ್ಯಕ್ಚುಲಿ ನಮ್ಮದು, ಇದು ಲೈನ್, ಓಕೆನಾ. ಇದು ಲೈನಲ್ಲಿ ನೋಡಿ, ಇಲ್ಲಿದೆ ಲೈನ್. ಇದು ಆರ್ ಎಂಟರ್ ಮಾಡಿ ಇನ್ನೂ ಸಣ್ಣದು ಮಾಡಲಿಕ್ಕೆ ಸಿಗ್ತದೆ. ಓಕೆ, ಇದು ಸಮ್ ವಾಟ್ ಈಗ ಫ್ರಂಟ್ ಎಲಿವೇಷನಲ್ಲಿ ಕೂಡ ಸೆಟ್ ಮಾಡ್ಬೋದು. ಸೊ ಹೈಟ್ ಜಾಸ್ತಿ ಇದೆ, ಆರ್ ಎಂಟರ್ ಓಕೆ. ಇದು ಇವಾಗ ಸೆಟ್ ಆಗಿದೆ. ಚೆಕ್ ಮಾಡ್ಬೋದು ನೋಡಿ, ಈ ಥರ ಡೋರ್ ಬಂದು ಕೂತ್ಕೊಳ್ತದೆ. ಸೊ ಇದಕ್ಕೆ ಇವಾಗ ಮೆಟೀರಿಯಲ್ ಹೇಗೆ ಹಾಕೋದು ಅಂತ. ಸೊ ಇದು ಸೆಲೆಕ್ಟ್ ಮಾಡಿ ಮೆಟೀರಿಯಲ್ ಹಾಕಲಿಕ್ಕೆ ಎಮ್ ಎಂಟರ್ ಮಾಡಿ, ನಾನಕ್ಕೆ ಸ್ಟ್ಯಾಂಡರ್ಡ್ ಮೆಟೀರಿಯಲ್. ಸೊ ಮೆಟೀರಿಯಲ್ ಹಾಕ್ತೇನೆ. ಸೊ ಇದನ್ನು ಚೂಸ್ ಮಾಡಿ, ಮತ್ತು ಈ ಥರ ಮೆಟೀರಿಯಲ್ ಹಾಕಿದರೆ ನಿಮಗೆ ಕಲರನ್ನು ಅದಕ್ಕೆ ಹಾಕಲಿಕ್ಕೆ ಈಸಿ ಆಗ್ತದೆ. ಸೊ ಮೆಟೀರಿಯಲ್ ಅಪ್ಲೈ ಆಗಿದೆ, ಎಮ್ ಎಂಟರ್ ಮಾಡಿ ಹಾಕೋದಷ್ಟೇ, ವೆರಿ ಸಿಂಪಲ್. ಸೊ ಇವಾಗ ಮೆಟೀರಿಯಲ್ ಎಲ್ಲ ಬಿತ್ತಿದೆ ನೋಡಿ, ಈ ಥರ ಕಾಣ್ತದೆ ನೋಡಿ. ಎಷ್ಟು ಬೇಗ ಮಾಡ್ಬೋದಲ್ಲ. ಮನೆ ಆಯಿತು, ಆಲ್ಮೋಸ್ಟ್ ಮನೆ ರೆಡಿ ಆಯಿತು. ಇಷ್ಟೇ ಫ್ರೆಂಡ್ಸ್, ಥ್ಯಾಂಕ್ ಯು.